ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ 27,000 ವೇತನ ಮತ್ತು ಡಿ ದರ್ಜೆ ನೌಕರರೆಂದು ಪರಿಗಣಿಸಿ ನಮ್ಮನ್ನು ಕಾಯಂ ಮಾಡಬೇಕು ಅಂತ ನಮ್ಮ ಮಾನ್ಯ ಶಾಸಕರು ಕೃಷ್ಣ ಬೈರೇಗೌಡರು ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾಮ ಅಧಿವೇಶನದಲ್ಲಿ ಈ ಗ್ರಾಮ ಸಹಾಯಕರಿಗೆ ಡಿ ದರ್ಜೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಮತ್ತು ನಮ್ಮ ಗ್ರಾಮ ಸಹಾಯಕರ ಕೆಲಸ ಅಂದರೆ ನಮ್ಮ ಗ್ರಾಮ ಸಹಾಯಕರು ಜನನ ಮರಣ ನೋಂದಣಿ ಮತ್ತು ಚುನಾವಣೆ ಕೆಲಸಗಳು ಮತ್ತು ಇನ್ನಿತರ ಒಟ್ಟಾರೆ ನಮ್ಮ ಕಂದಾಯ ಇಲಾಖೆಯ ಆಧಾರ ಸ್ತಂಭಗಳು ಅಂದರೆ ಗ್ರಾಮ ಸಹಾಯಕರು. ಇದರ ಬಗ್ಗೆ ಸರ್ಕಾರಕ್ಕೆ ಗೊತ್ತಿದೆ, ಆದರೂ ನಮ್ಮ ಗ್ರಾಮ ಸಹಾಯಕರ ಕಾಯಂ ಮಾಡೋದ್ರಲ್ಲಿ ನ್ಯೂನತೆ ಎನಿಸ್ತಾ ಇದೆ ಸರ್ಕಾರ. ಒಂದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಾಡು ಕಚೇರಿ ಉಪ ತಹಸೀಲ್ದಾರ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, KCDC ಯಾವುದೇ ಒಂದು ಮಾಹಿತಿ ಬೇಕು ಅಂದರೆ ನಮ್ಮ ಗ್ರಾಮ ಸಹಾಯಕರೇ ಆಧಾರ ಸ್ತಂಭಗಳು. ಈ ರೀತಿ ಇರುವಾಗ ಸರ್ಕಾರ ನಮ್ಮ ಗ್ರಾಮ ಸಹಾಯಕರ ಪಾತ್ರ ಏನು ಅಂತ ಸರ್ಕಾರಕ್ಕೆ ಗೊತ್ತಿದ್ರೂ ಸಹ ನಮ್ಮ ಗ್ರಾಮ ಸಹಾಯಕರನ್ನ ಕಾಯಂ ಮಾಡುವಲ್ಲಿ ಮೀನಮೇಷ ಎನಿಸ್ತಾ ಇದ್ದಾರೆ ಸರ್ಕಾರ. ಜೊತೆಗೆ ನಮ್ಮ ಇದರಲ್ಲಿ ಏನು 90% ಇರ್ತಕ್ಕಂಥದ್ದು ನಮ್ಮ ದಲಿತರ ಪರವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವರು ಮನಸ್ಸು ಮಾಡಿದ್ರೆ ನಮ್ಮ ಗ್ರಾಮ ಸಹಾಯಕರನ್ನ ಡಿ ದರ್ಜೆ ಮಾಡೋದು ಏನೂ ಲೆಕ್ಕ ಅಂತ ಗ್ಯಾರಂಟಿನೇ ಕೊಡ್ತಾ ಇದ್ದಾರೆ ಬಡವ್ರ ಪರವಾಗಿ. ನಮ್ಮ ಗ್ರಾಮ ಸಹಾಯಕರನ್ನ ಕಾಯಂ ಮಾಡಿದ್ರೆ ಏನೂ ಲಾಸ್ ಆಗಲ್ಲ. ಜೊತೆಗೆ ನಮ್ಮ ಹಿಂದ ಮುಖ್ಯಮಂತ್ರಿ ಎಂದು ಹೆಸರಾದ ನಮ್ಮ ಸಿದ್ದರಾಮಯ್ಯನವರು ಈ ಬಾರಿ ನಮ್ಮ ಗ್ರಾಮ ಸಹಾಯಕರಿಗೆ ಡಿ ದರ್ಜೆ ಮಾಡ್ತವ್ರೆ ಅನ್ನೋ ನಂಬಿಕೆ ನಮಗಿದೆ. ಮತ್ತು ಒಳ್ಳೆ ಸಚಿವರು ಇದ್ದಾರೆ ಕೃಷ್ಣ ಬೈರೇಗೌಡರು. ಯಾಕಂದರೆ ಇವ್ರನ್ನ ಮೆಚ್ಚಬೇಕಾದ್ದೆ ನಮ್ಮ ಇಡೀ ಕಂದಾಯ ಇಲಾಖೆಯಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಒಂದು ನಿಟ್ಟಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಒಳ್ಳೆಯ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರ ನಾವು ನೋಡಿರಲಿಲ್ಲ. ಮತ್ತು ನಮ್ಮ ಗ್ರಾಮ ಸಹಾಯಕರ ಬಗ್ಗೆ ಅವ್ರಿಗೂ ಕಾಳಜಿ ಇದೆ. ಯಾಕೋ ಏನೋ ಅಂತ ಗೊತ್ತಿಲ್ಲ, ನಮ್ಮ ಗ್ರಾಮ ಸಹಾಯಕರನ್ನ ಇನ್ನೂ ಕಾಯಂ ಮಾಡಿಲ್ಲ ಅನ್ನೋದ್ರಲ್ಲೇ ಮಾತ್ರ ಉದ್ದೇಶದಿಂದ ಮಾನ್ಯ ಶಾಸಕರು ನಮ್ಮ ದಲಿತ ಶಾಸಕರುಗಳು ಸಹ ನಮ್ಮ ಗ್ರಾಮ ಸಹಾಯಕರ ಬಗ್ಗೆ ಏನು ಪ್ರಸ್ತಾಪ ಮಾಡ್ತಿಲ್ಲ. ಜೊತೆಗೆ ನಮ್ಮ ದಲಿತ ಶಾಸಕರನ್ನ ನಾವು ಗೆಲ್ಲಿಸಿ ನಾವು ಸಪೋರ್ಟ್ ಮಾಡಿ ಸಭೆಗೆ ಕಳಿಸಿರ್ತೇವೆ. ನಮ್ಮ ಶಾಸಕರುಗಳೇ ನಮ್ಮ ಪರವಾಗಿ ಧ್ವನಿಯನ್ನು ನಮಗೆ ನ್ಯಾಯ ಕೊಡಿಸೋರು ಯಾರು? ಇದ್ರ ಬಗ್ಗೆ ನಮಗೆ CM ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ನಮ್ಮನ್ನು ಡಿ ದರ್ಜೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಅಧ್ಯಕ್ಷ. ನಮ್ಮ ಬೇಡಿಕೆ ಏನಪ್ಪ ಅಂದರೆ 10,000 ನಾಮನ ವೇತನ ಗ್ರಾಮ ಸಹಾಯಕರು ನೆರವೇರಿಸ್ತಾ ಕರ್ನಾಟಕದಾದ್ಯಂತ ನಮ್ಮೆಲ್ಲರೂ ಕೂಡ ಕೊಟ್ಟ ಮಾತಿನಂತೆ 2023 ಚಳಿಗಾಲದ ಅಧಿವೇಶನದ ಮಾನ್ಯ ಸಚಿವರು ಏನು ಭರವಸೆ ಕೊಟ್ಟಿರ್ತಾರೆ ಸಭೆಗೆ ಬಂದು ನಿಮ್ಗೆಲ್ಲರೂ ಕೂಡ ನೀವು ಬಡವರಿದ್ದೀರಾ, ನೀವೆಲ್ಲ ಪಾಪ ದಲಿತರಿದ್ದೀರಾ, ಬಡವರಿದ್ದೀರಾ, ಪಾಪ ನಿಮ್ಮ ಕಷ್ಟ ನಮಗೆ ಚೆನ್ನಾಗಿ ಗೊತ್ತಿದೆ, ಆದ್ದರಿಂದ ನಿಮಗೆ ನಾವು ಖಂಡಿತ ಸೇವೆ ಬರುತ್ತೆ ಮಾಡಿಕೊಡ್ತೀವಿ ಅಂತೇಳಿ ಬೆಳಗಾವಿ ನಡೆದಂಥ ಚಳಿಗಾಲದ ಅಧಿವೇಶನ 2023 ಭರವಸೆ ಕೊಟ್ಟಿರ್ತಾರೆ. ಭರವಸೆ ಕೊಟ್ಟು ಹೋದ ನಂತರ ಇಲ್ಲಿವರೆಗೂ ಭರವಸೆಯಾಗಿಯೇ ಉಳಿದಿದ್ದೇವೆ ವಿನಃ ಇಲ್ಲಿವರೆಗೂ ನಮಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಆದ್ದರಿಂದ ದಯವಿಟ್ಟು ಇವತ್ತೇನು ನಮ್ಮ ಹಣಕಾಸು ಎಲ್ಲ ನಮ್ಮ ಆಡಳಿತ ಇಲಾಖೆಯಿಂದ ರಾಜೇಂದ್ರ ಪಟೇಲ್ ಸರ್ ಎಲ್ಲ ನಮ್ಮ ರೆವಿನ್ಯೂ ಆಡಳಿತ ಇಲಾಖೆಯಿಂದ ನಮ್ಮ ಕಟ್ಟ ಶಿಫಾರಸ್ ಆಗೋಗಿದೆ. ಹಣಕಾಸು ಇಲಾಖೆಯಲ್ಲಿ ಇನ್ನೊಂದು ಅನುಮೋದನೆ ಸಿಕ್ಕಿಲ್ಲ. ಆದ್ದರಿಂದ ಈ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಖಂಡಿತ ನೀವು ನಮ್ಮ ಪರವಾಗಿ ಇದ್ದೀರಾ, ನೀವು ಎಲ್ಲೇ ಹೋದ್ರು ಕೂಡ ನಾವು ಗ್ರಾಮ ಸಹಾಯಕರ ಬಗ್ಗೆ ಹೋಗ್ತಾ ಇದ್ದೀರಾ. ಆದ್ದರಿಂದ ನೀವು ಮನಸ್ಸು ಮಾಡಿದ್ರೆ ಖಂಡಿತ ನಮಗೆ ಏನೋ ಒಂದು ಸೇವೆ ಬರುತ್ತೆ ಆಗುತ್ತೆ ಅಂತ ನಂಬಿಕೆ ಇದೆ. ಖಂಡಿತ ನೀವು ಮಾಡಿಕೊಡ್ಬೇಕು. ಹಾಗೆ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸರ್ ಕೂಡ ನಮ್ಮ ಆ ಭಾಗದ ನಾನು ಕೂಡ ಕೋಣ ಕ್ಷೇತ್ರದ ಬರುವಂಥ ಗ್ರಾಮ ಸಹಾಯಕರ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ತಾ ಇದ್ದೀರಿ. ಹಾಗೆ ನಮ್ಮ ಗ್ರಾಮ ಸಹಾಯಕರ ಕಡೆ ನೀವು ಗಮನ ಕೊಟ್ಟು ನೋಡಿದ್ರೆ, ಯಾಕಂದ್ರೆ ನೀವು ಒಬ್ಬರು ಮಹಿಳಾ ನಾಯಕರು, ನೀವು ಮನ್ಸು ಮಾಡಿದ್ರೆ ನಮ್ಗೆ ಡಿ ಗ್ರೂಪ್ ಆಗೋದೇನು ಕಷ್ಟ ಅಲ್ಲ. ಅದರಿಂದ ದಯವಿಟ್ಟು ಮನ್ಸು ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಸಚಿವರು ಶಾಸಕರು ಕೂಡ ನಮ್ಮ ಬಡವರಾದಂಥ ನಮ್ಮ ಗ್ರಾಮ ಸಹಾಯಕರ ಬಗ್ಗೆ ಒಲವನ್ನು ತೋರಿ ನಮಗೆ ಈ ದರ್ಜೆ ನೌಕರನ್ನು ಪರಿಗಣಿಸಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತಿದ್ದೇವೆ.